ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವಾಗ ಚಿಕನ್ ಫ್ರೈಗೆ ಇದು ಚಿಕನ್ ಕಬಾಬಿಗೆ ಒಂದೇ ಇಂಗ್ರೀಡಿಯೆಂಟ್ಸ್ ಆದರೆ ಎರಡು ಐಟಮ್ ಮಾಡತ್ತೆ ನೋಡ್ರಿ. ಇದು ಚಿಕನ್ ಫ್ರೈಗೆ ಉಪ್ಪು ಖಾರ ಹಾಕೊಂಡೇನಿ, ಇದಕ್ಕೂ ಉಪ್ಪು ಖಾರ ಹಾಕೊಂಡೆ. ಇದು ಕಬಾಬು ಒಂದೇ ಐಟಮ್ ಒಳಗೆ ಒಂದೇ ಇಂಗ್ರೀಡಿಯೆಂಟ್ಸ್ ಎರಡು ಐಟಮ್ ಯಾವ ತರ ಮಾಡೋದು ಅಂತ ನಾನು ಈಸಿಯಾಗಿ ತೋರಿಸ್ಕೊಡ್ತೇನೆ. ಅದು ½ ಅಲ್ಲಿ ಒಂದು ಅರ್ಧ ಗಂಟೆಗೆ ಮತ್ತೆ ಅರ್ಶಿನ ಪುಡಿ ಹಾಕಕ್ ನೋಡ್ರಿ. ಈಗ ಇದಕ್ಕೊಂದು ಅರ್ಧ ಸ್ಪೂನು ಇದು ಫ್ರೈಗೆ, ಇದು ಕಬಾಬಿಗೆ. ನನ್ನ ಮಗ ಯಾಕೋ ಕಬಾಬ್ ಮಾಡಮ್ಮ ಅಂತಂದ, ತಿಂತಾನ ಇಲ್ಲ ಗೊತ್ತಿಲ್ಲ, ಬಟ್ ಮಾಡಾಕತ್ತೀನಿ. ಇದು ಇವಾಗ ಮಿಕ್ಸ್ ಮಾಡಿಡ್ತಾನೆ ನೋಡ್ರಿ. ಈಗ ಇದಕ್ಕೆ ನೆಕ್ಸ್ಟ್ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಎಣ್ಣೆಗೆ ಹಾಕ್ತಾನೆ. ಇಷ್ಟು ಒಂದು ಅರ್ಧ ಸ್ಪೂನ್ ಅಷ್ಟು ಎಣ್ಣೆ. ಈಗ ಕಬಾಬಿಗೆ ಏನೇನ್ ಹಾಕ್ತಾನೆ ಅಂತ ನೋಡ್ರಿ. ಈಗ ಇದ್ರದ್ದು ಇವಾಗ ಮುಗೀತಿದು ಮಿಕ್ಸ್ ಮಾಡಿ ಇಟ್ಬಿಡ್ಬೇಕು. ಇದು ಕೈಯಲ್ಲನಾದ್ರೂ ಮಿಕ್ಸ್ ಮಾಡ್ಬೋದು, ಇಲ್ಲ ಒಂದು ಚಮಚ ತಗೊಂಡಾದ್ರೂ ಮಿಕ್ಸ್ ಮಾಡ್ಬೋದು. ನಾನು ನೀರೇನು ಹಾಕಿಲ್ಲ ಇದಕ್ಕ ಫ್ರೈ ಮಿಕ್ಸ್ ಮಾಡಕ. ಇದು ಚಿಕನ್ ತೊಳೆದಿರೋದೆ, ಕ್ಲೀನ್ ಆಗಿ ತೊಳೆದ. ನಾನು ಅರ್ಧ ಕೆಜಿ ಒಳಗ ಎರಡು ಐಟಮ್ ಮಾಡಕತ್ತ ನೋಡ್ರಿ. ನಾನು ಇದು ಎಲ್ಲ ಮೆತ್ತಂದ್ ಹಾಕಿದ್ದೀನಿ ಕಬಾಬಿಗೆ. ಇದು ಎಲುಬು ಮತ್ತೆ ಎರಡು ಮಿಕ್ಸ್ ಐತಿ ಇದ್ರಾಗ ಫ್ರೈ ಒಳಗ. ಬಟ್ ಕಬಾಬಿ ಮಾತ್ರ ಮೆತ್ತಂದ್ ಅಷ್ಟೇ ಹಾಕಿದ್ದೀನಿ. ಇದು ಇವಾಗ ಮುಚ್ಚಿಡ್ತಾನೆ ನೋಡ್ರಿ. ಈಗ ಇದು ಮುಚ್ಚಿ ಒಂದ್ ಸೈಡಿಗೆ ಇಟ್ಬಿಟ್ರ ಈಗ ಕಬಾಬಿಗೆ ಏನೇನ್ ಹಾಕ್ತಾನೆ ಅಂತ ನೋಡ್ರಿ. ಈಗ ಒಂದ್ 4-5 ಕರ್ಬೇವಿನ ಎಲೆ ತಗೊಂಡಿದ್ದೀನಿ. ಅದನ್ನ ಇವಾಗ ಈ ತರ ಸಣ್ಣ ಕಟ್ ಮಾಡಿ ಹಾಕಿದ್ವಿ ಅಂದ್ರ ಕಬಾಬ್ ಮಾತ್ರ ಬಹಳ ಅಂದ್ರೆ ಬಹಳ ರುಚಿ ಆಕವು. ಸಣ್ಣಗ ಕಟ್ ಮಾಡಿ ಹಾಕ್ಬೇಕು. ನಿಂಗೆ ಕತ್ರಿ ಸರಿ ಅನ್ಸಿಲ್ಲ ಅಂದ್ರೆ ಚಾಕು ಒಳಗನ ಕಟ್ ಮಾಡಿ ಹಾಕ್ಬೋದು. ನಾನು ಹಿಂಗ ಡೈರೆಕ್ಟ್ ಆಗಿ ಕಟ್ ಮಾಡಿ ಹಾಕಕತ್ತ ನೋಡ್ರಿ. ಈಗ ಇದಕ್ಕ ಕಾರ್ನ್ಫ್ಲೋರು ಮತ್ತೆ ಮೈದಾ ಹಿಟ್ಟು ಎರಡು ಹಾಕ್ಬೇಕು. ಕ್ರಿಸ್ಪಿಯಾಗಿ ಬರ್ಬೇಕು ಅಂದ್ರ ಮೈದಾ ಹಿಟ್ಟನ್ನು ಹಾಕ್ಬೇಕು. ನಾನು 2 ಸ್ಪೂನ್ ಅಷ್ಟು ಮೈದಾ ಹಿಟ್ಟು ಹಾಕಕತ್ತೀನಿ. 2 ಸ್ಪೂನ್ ಇಲ್ಲ ಅಂದ್ರೆ ಒಂದು 1.5 ಸ್ಪೂನ್ ಹಾಕಿದ್ರೆ ಸಾಕೈತಿ. ಇನ್ನೊಂದು ಕಾರ್ನ್ಫ್ಲೋರ್ ನೋಡ್ರಿ. ಈಗ ಕಾರ್ನ್ಫ್ಲೋರ್ನ ಸೇಮ್ ಅಳತಿ ಹಾಕಕತ್ತಾನೆ. ಇನ್ನೊಂದು 2 ಸ್ಪೂನ್ ಅಷ್ಟು ಹಾಕಕತ್ತೀನಿ. ಇದಕ್ಕ ನಾನು ವೈಟ್ ಎಗ್ ಅಷ್ಟೇ ಸ್ವಲ್ಪ ಹಾಕಕತ್ತೇನೆ ನೋಡ್ರಿ. ಇದು ಯಾಕಂದ್ರೆ ನಾನು ಸ್ವಲ್ಪ ಚಿಕನ್ ಕಬಾಬ್ ಮಾಡೋದ್ರಿಂದ ನೀವು ಫುಲ್ ಬೇಕಂದ್ರೆ ಹಾಕ್ಬೋದು. ಒಂದು ಅರ್ಧ ಕೆಜಿ ಅಷ್ಟು ತಗೊಂಡಿದ್ರೆ ಒಂದು ಮೊಟ್ಟೆ ಫುಲ್ ಹಾಕ್ಬೋದು. ಬಟ್ ನಾನು ಇದು ಒಂದ್ ಮೊಟ್ಟೆ ಒಳಗ ಅರ್ಧ ಹಾಕಕತ್ತೇನೆ. ನನಗೆ ಜಾಸ್ತಿ ಕ್ರಿಸ್ಪಿ ಬೇಕಾಗೈತಿ, ಅದಕ್ಕೋಸ್ಕರ. ಈ ಕಡೆ ಕ್ರಿಸ್ಪಿನ ಇರ್ಬೇಕು ಮತ್ತೆ ಸಾಫ್ಟ್ ಆಗಿ ಇರ್ಬೇಕು, ಜ್ಯೂಸಿಯಾಗಿ, ಅದಕ್ಕೋಸ್ಕರ ನೋಡ್ರಿ. ಈಗ ಒಂದ್ ಚಿಟ್ಟಿಗೆ ಅಷ್ಟು ಫುಡ್ ಕಲರ್ ಆಗತ್ತಾನೆ. ನನಗೆ ಏನ್ ಸಿಗ್ತತ್ ಅದ್ರಾಗ ಹಾಕ್ಬಿಡ್ತಾನ ನೋಡ್ರಿ. ಸಾಕುಡ ಮೋಟು ಪತ್ಲು ಗೆಳೆಯ ಅನ್ನಕತ್ತಾನ ನೋಡ್ರಿ. ಈಗ ಕೈ ಒಳಗನ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಇದಕ್ಕೇನು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಕೊತ್ತಂಬರಿ ಹಾಕಿಲ್ಲ. ನಾನಿವಾಗ ಮಿಕ್ಸಿ ಮಾಡ್ಕೊಂಡು ಇದು ಹಾಕ್ತಾನೆ. ಫಸ್ಟ್ ಇದು ಮೈದಾ ಹಿಟ್ಟು ಒಳಗನ ಚೆನ್ನಾಗಿ ನೆನಿಬೇಕು. ಇದು ಉಪ್ಪು ಖಾರ ಒಳಗನ ಮೇನ್ ಆಗಿ ಈ ಸಲ ಹಾಕಕತ್ತಾನೆ. ಒಂದ್ಸಲ ತೋರ್ಸ್ಯಾನ ನೋಡ್ರಿ. ನಾನು ಎಗ್ ಹಾಕ್ಲಿಲ್ದಾನೆ ಒಂದ್ ವಿಡಿಯೋ ಐತಿ, ಅದನ್ನು ನೋಡ್ರಿ. ಇದಕ್ಕೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಇದು ಕಬಾಬಿಗೇನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಇವನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ನಾ ಮಿಕ್ಸಿಗೆ ಏನೇನು ಹಾಕೊಂಡಿಲ್ಲ, ಡೈರೆಕ್ಟ್ ಆಗಿ ಕಲ್ ತಗೊಂಡು ಜಜ್ಜಿದೆ ನೋಡ್ರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಈ ತರ ಮಾಡೋದ್ರಿಂದ ಬಹಳ ಅಂದ್ರೆ ಬಹಳ ರುಚಿ ಆಕತಿ ಫ್ರೈ. ಮತ್ತೆ ಕಬಾಬಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಕತಿ. ಇದು ಕಬಾಬಿಗೆ ಮಾತ್ರ ನಾನು ಕೈಯಲ್ಲೇನೆ ಕಲಿಸ್ತೇನೆ ನೋಡ್ರಿ. ಇದು ಅಷ್ಟು ಚೆನ್ನಾಗಿ ಮಿಕ್ಸ್ ಆಗಂಗಿಲ್ಲ. ನಾನು ಇದಕ್ಕೂ ಆಕ್ಚುಲಿ ಕೈಯಲ್ಲೇನ ಕಲ್ಸೋದು, ಬಟ್ ಈಗ ಚಮಚ ತಗೊಂಡಿದ್ದೆ. ನಾವು ಕೈಯಲ್ಲಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೇವೋ ಅಷ್ಟು ಚೆನ್ನಾಗಿ ಟೇಸ್ಟು ಬರ್ತೈತಿ. ಅದೇ ಹೇಳ್ತೇನಲ್ಲ, ನಾನು ಯಾರಾದ್ರೂ ಹೇಳ್ತಿರ್ತಾರ ಅವ್ರ ಕೈ ರುಚಿ ಚೆನ್ನಾಗಿರ್ತೈತಿ ಅಂತೇಳಿ. ಇದೆ ಒಬ್ಬೊಬ್ಬರ ಕೈಯಲ್ಲಿ ಒಂದೊಂಥರ ರುಚಿ ಬರ್ತೈತಿ ಯಾವುದೇ ಐಟಮ್ ನೋಡ್ರಿ. ಇದಕ್ಕ ಸ್ವಲ್ಪ ಕೊತ್ತಂಬರಿ ಹಾಕೊಂಡನಿ. ಇದಕ್ಕ ಕೊತ್ತಂಬರಿ ಹಾಕಿ
ಮಿಕ್ಸ್ ಮಾಡಿ ಇದ್ರ ಸಾಕಾಕೈತಿ. ಈಗ ಇದಕ್ಕ ಆಲ್ರೆಡಿ ಖಾರ ಪುಡಿ, ಉಪ್ಪು, ಅರ್ಶಿನ ಪುಡಿ, ಕೊತ್ತಂಬರಿ, ಹಸಿ ಶುಂಠಿ ಪೇಸ್ಟ್, ಬೆಳ್ಳುಳ್ಳಿ ಪೇಸ್ಟ್ ಮತ್ತ ಒಂದ್ ಕಡ್ಡಿಯಷ್ಟು ಕರಿಬೇವು ಕಟ್ ಮಾಡಿ ಹಾಕೊಂಡಿದ್ದೀನಿ. ನೀವು ಇಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿ ಕಬಾಬ್ ಮಾಡಿಬಿಟ್ರಿ ಅಂದ್ರ ಮನ್ಯಾಗ ಕಬಾಬ್ ನಾವು ಮಾಡ್ಕೊಂಡನ ಒಂದಿಷ್ಟು ಅರ್ಧ ಖಾಲಿನ ಆಗ್ಬಿಡ್ತಾವು. ಅಷ್ಟು ಚಲೋ ಆಕೈತಿದೆ. ಈಗ ಎಣ್ಣೆ ಕಾದೈತಿ, ಎಣ್ಣೆಗೆ ಕಬಾಬ್ ಹಾಕ್ತಾನ ನೋಡ್ರಿ. ಈಗ ಇದು ಕೈಯೆಲ್ಲನ ಬಿಡ್ಬೇಕು, ಅದ ಮಸಾಲೆ ಎಲ್ಲ ಚಲೋ ತಂಗ ಚಿಕನ್ನಿಗೆ ಹತ್ತಿರ್ತೈತಿ. ಇಲ್ಲಾಂದ್ರೆ ನಾವು ಸ್ಪೂನೆಲ್ಲ ಬಿಸಿಬೇಕ ಅಂದ್ರ ಅಷ್ಟು ಚೆನ್ನಾಗಿ ಚಿಕನ್ನಿಗೆ ಹತ್ತಿರಲ್ಲ ಇದು ಮಸಾಲೆ ಎಲ್ಲ. ಯಾಕಂದ್ರೆ ನಾವು ಮಿಕ್ಸ್ ಮಾಡಕ್ಕೆ ಅಂತ ಮಾಡ್ತಾವಲ್ಲ, ಅದಕ್ಕೋಸ್ಕರ. ಇದು ಚಿಕನ್ ಮಾತ್ರ ಜಲ್ದಿನ ಬೇಯ್ತದ ನೋಡ್ರಿ. ಯಾಕಂದ್ರೆ ಆಲ್ರೆಡಿ ಇದು ಚಿಕನ್ ಕ್ಲೀನ್ ಮಾಡಬೇಕಾರನ ಅರ್ಧ ಬೆಂದ ಬೇಯ್ತೈತಿ. ಒಂದು 10 ನಿಮಿಷ ಅನ್ನೋದ್ರೊಳಗನ ಚಿಕನ್ ಕಬಾಬ್ ರೆಡಿ ಆಗ್ಬಿಡ್ತಾವು. ನಾವು ಅದೇ ಹೇಳಿದ್ನಲ್ಲ, 1/2 ಒಳಗನ 2 ಐಟಮನ್ನು ಒಂದ್ ಸೈಡ್ ಇಟ್ಕೊಂಡ್ಬಿಟ್ರೆ ಒಂದ್ ಅರ್ಧ ಗಂಟೆ ಒಳಗನ ರೆಡಿ ಆಕತ್ ನೋಡ್ರಿ. ಒಂದ್ ಕಡೆ ಕಬಾಬು ರೆಡಿ ಆಕೈತಿ, ಒಂದ್ ಕಡೆ ಫ್ರೈನು ರೆಡಿ ಆಕೈತಿ ನೋಡ್ರಿ. ಈ ಕಡೆ ನಮ್ಮ ಮನೆಯವ್ರಿಗೆ ಅಂತೇಳಿ 2 ಮೊಟ್ಟಿ ಬೇಯಕ್ ಇಟ್ಟಿದ್ದೆ, ಅವು ಬೆಂದಾವು. ಅವು ತಿನ್ನಕಂದ್ರೆ ಬಹಳ ಇಷ್ಟ ಆಕೈತಿ ನನಗ. ನೋಡ್ರಿ, ಈಗ ಆಲ್ರೆಡಿ ಕಬಾಬು ಒಂದು 3/4 ಭಾಗದಷ್ಟು ಬೆಂದಾವು. ನಮಗೆ ರೋಸ್ಟ್ ಬೇಕಂದ್ರ ಇದನ್ನ ಈಗ ಒಂದ್ಸಲ ತೆಗೆದು ಒಂದ್ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಮತ್ತ ಬಾಣ್ಲಿಗೆ ಹಾಕೋಬಹುದು. ಬಟ್ ನಾನು ಇವಾಗನೇ ಜಾಸ್ತಿನೇ ಬೇಯಿಸಕತ್ತೆ. ನಾನೀಗ 2 ಸಲ ಕೆಲಸ ಮಾಡ್ಬೇಕಂದ್ರ ತಲೆಗೆ ನೀರು ಬಂದ್ಬಿಡ್ತೈತಿ. ಮತ್ತೆ ತೆಗೆದು ಮತ್ತೆ ಹಾಕ್ಬೇಕು ಅಂತೇಳಿ ನನಗೆ ಇವತ್ತು ಹೇಳ್ಬೇಕಂದ್ರ ಚಿಕನ್ ಕಬಾಬ್ ಮಾಡೋ ಇಂಟ್ರೆಸ್ಟ್ ಇದ್ದಿದ್ದಿಲ್ಲ. ನನ್ನ ಮಗ ಯಾಕೋ ಏನೋ ಕೇಳ್ಯಾನ ಅಂತೇಳಿ ಮಾಡಕತ್ತೀನಿ. ಈಗ ಒಂದು ಸ್ವಲ್ಪ ಜಾಸ್ತಿನೇ ರೋಸ್ಟಾಗಿ ಮಾಡ್ಕೊಂಬಿಟ್ರೆ ಸಾಕು ಅನಿಸ್ತೈತಿ ನೋಡ್ರಿ. ಎಷ್ಟು ಚೆನ್ನಾಗಿ ಕಾಣತ್ತವ ಕಲರನ್ನು. ನಾನು ಆಲ್ರೆಡಿ ಒಂದು ವಿಡಿಯೋನ ಕಬಾಬಿನ ಮಾಡಿದ್ದೇನೆ ನೋಡ್ರಿ. ಎಗ್ ಲೆಸ್ ಆಗೈತೆ ಅದು ಎಗ್ ಲೆಸ್ ಮಾಡಿದ್ದೀನಿ. ಇದು ಎಗ್ ಹಾಕಿದ್ದೀನಿ, ಅದು ವಿತೌಟ್ ಎಗ್, ಇದು ವಿತ್ ಎಗ್. ಎರಡು ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತಾವು. ಹಾಕೋ ಮೆಥಡ್ ಎಲ್ಲ 2 ಒಂದೇ ಇರ್ತೈತಿ. ಬಟ್ ನಾನು ಎಗ್ ಒಂದೇ ಲೆಸ್ಸು. ಈಗ ಚಿಕನ್ ಕಬಾಬು ರೋಸ್ಟ್ ಆಗಿ ರೆಡಿ ಆಗಿದಾವು. ಬಟ್ ನನ್ನ ಮಗನ ಎಲ್ಲ ಹಾರ್ಬಿಟ್ಟ. ತಿಂತಾನೆ ಇಲ್ಲ ಗೊತ್ತಿಲ್ಲ, ಬಟ್ ಕೇಳಿದನಲ್ಲ ಅಂತ ಅವನಿಗೋಸ್ಕರ ಮಾಡಿದ್ದೀನಿ ನೋಡ್ರಿ. ಎಷ್ಟು ಚೆನ್ನಾಗಾಗ್ಯಾವ ಅಂದ್ರ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿ ಕಾಣತಾವು. ಟೇಸ್ಟ್ ಹಂಗ ಇರ್ತಾವು. ನೋಡಿ ನಾನು ಗೋಬಿ ತಿನ್ನತೀನಿ. ಅವನಿಗೆ ಕಬಾಬೇ ಗೋಬಿ ನೋಡ್ರಿ. ಅವನಿಗೆ ಅದು ತಿನ್, ಅದ್ ಬಿಡು, ನೀ ಮೈಕ್ ಬಿಡು. ನೀ ಬಿಸಿ ಅದಾವಲ್ಲ, ಹೆಂಗಿದಾವು? ಚೆನ್ನಾಗದವು. ಅದೇ ನಮ್ಮಮ್ಮ ಚೆನ್ನಾಗೈತಿ. ಅದೇ ಗುಡ್ ಗರ್ಲ್ ಅದಲ್ಲ. ನಾನು ಏನ್ ಹೇಳ್ಕೊಟ್ಟಿಲ್ಲ ನೋಡ್ರಿ, ಅವನೇ ಹೇಳತ್ತಾನಲ್ಲ. ಅಮ್ಮ ಅಡಿಗೆ ಚೆನ್ನಾಗ್ ಮಾಡ್ತೈತಿ. ಅಮ್ಮ ಅಡಿಗೆ ಚೆನ್ನಾಗ್ ಮಾಡ್ತೈತಿ. ಅಲ್ಲ, ನಿನಗೆ ಇಷ್ಟ ಆಗತ್ತಾ? ಗೋಬಿ ತಿನ್ನಿ, ಗೋಬಿ ತಿನ್. ನಾನು ಸುಡ್ತೀನಿ, ನೀನು ತಿನ್ನಿ. ಸುಟ್ಟಕ್ಕಿ ಬಹಳ ಅಂದ್ರೆ ಬಹಳ ರುಚಿ ರುಚಿಯದವು. ಹಾಗೆ ಟೇಸ್ಟ್ ಚೆನ್ನಾಗಿತ್ತು. ಹಾಗೆ ಟೇಸ್ಟು ಚೆನ್ನಾಗಿತ್ತು. ಮತ್ತೆ ತಿಂತಾನೆ. ಸುಡಾತಾವಲ್ಲ ನೋಡು, ಸಣ್ಣ ನಾನು ಹೊಸ ಮೈಕ್ ತಗೊಂಡೇನೆ. ಈ ಮೈಕ್ಗೋಸ್ಕರ ಅವ್ನು ಇಲ್ಲಿ ಬಂದ್ ನಿಂತ ನೋಡ್ರಿ. ಅದಕ್ಕಾಗಿ ಅವನಿಗೆ ಹಾಕಿದ್ದೀನಿ ಮಾತಾಡೋ ಅಂತೇಳಿ. ಇದೆಲ್ಲ ಮೈಕ್ ಹಾಕ್ಯಂದು ಅದೆಲ್ಲ ಕೊಡಾತೀನಿ. ಬಟ್ ಹೆಂಗ ಕೇಳ್ತೈತಿ ಅಂತ ಹೇಳ್ರಿ. ಇದು ರೋಸ್ಟ್ ಆಯ್ತವ.
ನಾವು ಗೋಬಿ ತಿನ್ನತ್ತೇವೆ. ಚಿಕನ್ಗೆ ಡೈರೆಕ್ಟ್ ಆಗಿ ನಾನು ಕಬಾಬ್ ಮಾಡಿದ್ನಲ್ಲ ಅದ ಎಣ್ಣೆ ಹಾಕಕತ್ತಾನೆ. ಈ ತರ ಎಣ್ಣಿನ ಹಾಕಿ ಮಾಡೋದ್ರಿಂದ ಜಲ್ದಿನೂ ಆಕತಿ, ಮತ್ತ ಟೇಸ್ಟ್ನು ಭಾಳ ರುಚಿ ಆಕತಿ. ಇದಕ್ಕೆ ಏನು ಹೇಳ್ಬೇಕಂದ್ರ ಖಾರ ಪುಡಿ, ಉಪ್ಪು, ಅರ್ಶಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೋಡ್ರಿ ಅಷ್ಟ ಹಾಕಿದ್ದು. ಇವಾಗ ನೋಡ್ರಿ ನಾನು ಮತ್ತೇನ್ ಹಾಕ್ತೇನೆ ಅಂದ್ರ ಕರ್ಬೇವು ಕಟ್ ಮಾಡಿದ್ದು, ಇದು ಪುದೀನ ಕಟ್ ಮಾಡಿದ್ದು, ಮತ್ತೆ ಇದು ಕೊತ್ತಂಬರಿ ಕಟ್ ಮಾಡಿದ್ದು. ಇಷ್ಟನ್ನು ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಬಿಟ್ರೆ ಇನ್ಸ್ಟೆಂಟ್ ಚಿಕನ್ ಫ್ರೈ. ಇಷ್ಟು ಮಿಕ್ಸ್ ಮಾಡಿ ಈಗ ನಾನು ನೀರು ಹಾಕಂಗಿಲ್ಲ, ಸ್ವಲ್ಪ ಎಣ್ಣೆ ಮಸಾಲೆ ಒಳಗನ ಚೆನ್ನಾಗಿ ಬೇಯ್ಬೇಕು ನೋಡ್ರಿ. ಇದು ಹಂಗಾದ್ರೆ ಟೇಸ್ಟ್ ಚಲೋ ಆಕೈತಿ, ಬಹಳ ಅಂದ್ರೆ ಬಹಳ ರುಚಿ ಆಕೈತಿ. ಇದು ಈ ತರ ಮಾಡಿದ್ರ, ಈ ತರ ಮೆಥಡಲ್ಲಿ ಮಾಡಿದ್ರ ಸ್ವಲ್ಪ ಎಣ್ಣೆ ಒಳಗನ ಬೇಯ್ಬೇಕು. ಹಂಗಂದ್ರ ಇದು ಮಸಾಲೆ ಎಲ್ಲ ಚೆನ್ನಾಗಿ ಚಿಕನ್ ಹಿರ್ಕಂತೈತಿ. ಇದೆಲ್ಲ ನಾವು ಹಾಕಿರೋದು ಇಂಗ್ರೀಡಿಯೆಂಟ್ಸ್ ಎಲ್ಲ ಅದು ಸ್ವಲ್ಪ ಬೆಂದ ಒಂದ್ ಕಾಲ್ವಾಗ ಬೆಂದ ಮೇಲೆ ಸ್ವಲ್ಪ ನಮಗೆ ನೀರು ಸ್ವಲ್ಪ ಹಾಕ್ಯಬೇಕು, ಜಾಸ್ತಿ ಹಾಕ್ಬಾರ್ದು. ನೀರು ಜಾಸ್ತಿ ಹಾಕಿದ್ವಿ ಅಂದ್ರೆ ಅಷ್ಟು ಚೆನ್ನಾಗಿ ಟೇಸ್ಟ್ ಬರಂಗಿಲ್ಲ. ಸ್ವಲ್ಪ ಕಮ್ಮಿ ನೀರು ಹಾಕಿದ್ರೆ ಟೇಸ್ಟ್ ಚಲೋ ಇರ್ತೈತಿ. ನೋಡ್ರಿ ಈಗ ಚಿಕನ್ ಬೇಯಕ್ಕಿಟ್ಟಾಗ ಮಿಕ್ಸ್ ಮಾಡ್ತಿರ್ಬೇಕು. ಯಾಕಪ್ಪ ಅಂದ್ರೆ ನಾವು ನೀರು ಹಾಕಿರೋದಿಲ್ಲಲ್ಲ, ನೋಡ್ರಿ ಅದೆಲ್ಲ ಆಲ್ರೆಡಿ ನೀರು ಬಿಡಾಕ ಚಿಕನ್. ನಾನು ಜಾಸ್ತಿ ಮಾಡ್ಕೊಳ್ಳೋದೆ ಇದೇ ಥರ. ನೋಡ್ರಿ ಈಗ ಬಾಂಡ್ಲಿಗೆ ಹಾಕಿದ್ದೆ, ಯಾಕೋ ಏನೋ ಅದು ಪಾತ್ರೆ ಒಳಗೆ ಚಿಕನ್ ಫ್ರೈನ ಕಾಣಕತ್ತಿದ್ದಿಲ್ಲ, ಬರೀ ಪಾತ್ರೆನ ಕಾಣಕತ್ತಿತ್ತು. ಅದಕ್ಕೆ ಈಗ ಬಾಂಡ್ಲಿ ಒಳಗೂ ಚಿಕನ್ ಕಬಾಬ್ ಮಾಡಿದ್ದು ಎಣ್ಣೆ ಬೇರೆ ಇತ್ತಲ್ಲ, ಅದಕ್ಕೋಸ್ಕರ ಇದಕ್ಕೆ ಡೈರೆಕ್ಟಾಗಿ ಹಾಕಿಟ್ಟೆ. ಆಲ್ರೆಡಿ ಚಿಕನ್ ರೆಡಿ ಆಗೈತಿ ಫ್ರೈ. ನೋಡ್ರಿ ಈಗ ಚಿಕನ್ ಫ್ರೈನು ರೆಡಿ ಆಗೈತಿ. ಕಬಾಬ್ ಮಾತ್ರ ಖಾಲಿನ ಆಗ್ಬಿಟ್ಟು ತಿಂದವು, ಅಷ್ಟು ಚೆನ್ನಾಗಿ ಟೇಸ್ಟ್ ಇತ್ತು. ಅರ್ಧ kg ಒಳಗೆ ಅರ್ಧ ಗಂಟೆ ಒಳಗನ 2 ರೆಸಿಪಿ ಯಾವ ಥರ ಮಾಡೋದು ಅಂತ ತೋರಿಸಿದ್ದೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.